ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ರೈತರಿಗೆ ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಲು ಆಗ್ರಹ. ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಕಾಲುವೆ ನಿರ್ಮಾಣಕ್ಕೆ ಸ್ವಾಧೀನಪಡಿಸಿಕೊಂಡ ಜಮೀನಿನ ರೈತರಿಗೆ 11/1 ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಬೇಕೆಂದು ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಸಂಕನಾಳ ಭಾಗದ ರೈತರು ಆಲಮಟ್ಟಿಯ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆ. ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಹೊರಟ ರೈತರು ಭೂಸ್ವಾಧೀನಾಧಿಕಾರಿ ಕಚೇರಿಗೆ ತೆರಳಿ ಎಸ್ಎಲ್ಒ ಎಂಬಿ ನಾಗಟಾಣ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ ವಾಲಿಕಾರ್, ಮುಳವಾಡ ಏತನೀರಾವರಿ ಯೋಜನೆಗೆ ಸಂಬಂಧಿಸಿದ ಸಂಕನಾಳ ಶಾಖಾ ಕಾಲುವೆ ನರಸಲಗಿ, ಅಗಸಬಾಳ, ಸಂಕನಾಳ, ಕಣಕಾಲ, ಸೋಲವಾಡಗಿ, ಕಣ್ಣಾಳ, ವಡವಡಗಿ, ಜಾಯವಾಡಗಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹಾದು ಹೋಗಿದೆ. ಈ ಮೊದಲು ಸಂಕನಾಳದವರೆಗೆ ಕಾಲುವೆ ಕಾಮಗಾರಿ ಮುಗಿದಿದೆ. ಆದರೆ ಕನಾಲ ಗ್ರಾಮದವರೆಗೆ ಇನ್ನೂ ವಿತರಣಾ ಕಾಲುವೆ ಕಾಮಗಾರಿ ಬಾಕಿ ಉಳಿದಿದೆ ಎಂದರು. ಇದೇ ಸಮಯದಲ್ಲಿ ಅರವಿಂದ್ ಕುಲಕರ್ಣಿ ಅವರು ಮಾತನಾಡುತ್ತಾ, ಬೇಸಿಗೆ ಜಾಸ್ತಿ ಇರೋದು ಕಾರಣ ಕೆರೆ ತುಂಬಿಸುವ ಕೆಲಸ ಮತ್ತು ಕಾಲುವೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಿದ್ದರು. ಇದೇ ಸಮಯದಲ್ಲಿ ಪ್ರಹ್ಲಾದ್ ನಾಗರಾಳ, ಸಾಯಿಬಣ್ಣ ಅಂಗಡಿ, ಮುದುಕಪ್ಪ ಮೇಟಿ, ಶ್ರೀಶೈಲ್ ಕಲಾದಗಿ, ಇಬ್ರಾಹಿಂ ವಾಲಿಕರ್, ಮಂಜು ಬಿರಾದಾರ್ ಹಾಗೂ ಅನೇಕ ರೈತರು ಭಾಗವಹಿಸಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ ಸತ್ಯದ ಕಡೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಕಾಮಗಾರಿ ಮಾಡಿರಲಿಲ್ಲ. ಆ ಹಿಂದೆ ಮಾಡಿರ್ತಕ್ಕಂಥ ಅಂದಾಜು ಪತ್ರಿಕೆ ಅಂದ್ರೆ ಎಸ್ಟಿಮೇಟು ಅದು ರದ್ದಾಗಿತ್ತು. ನಂತರದಲ್ಲಿ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘ ಹುಟ್ಟುಕೊಂಡ ನಂತರ ಆ ಭಾಗದ ರೈತರು, ಇಲ್ಲ ಸರ್, ನಮ್ಮ ಸಂಕನಾಳ ಶಾಖಾ ಕಾಲುವೆ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ, ಹಿಂದೆ ಮಾಡಿರ್ತಕ್ಕಂಥ ಆ ಯೋಜನೆಯನ್ನ ಕೈ ಬಿಟ್ಟಿದ್ದಾರೆ ಸರ್ಕಾರ, ನಮಗೆ ಅನ್ಯಾಯ ಆಗ್ತಾ ಇದೆ. ಈ ಭಾಗದಲ್ಲಿ ನೀರಿನ ಒಂದು ತತ್ವಾರ ನಮಗೆ ಸಾಕಷ್ಟಿದೆ. ಸುಮಾರು 4-5 ಕಿಲೋಮೀಟರ್ ವರೆಗೆ ಹೋಗಿ ನಾವು ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಾನುವಾರುಗಳಿತ್ತು, ಕುಡಿಲಿಕ್ಕೂ ಕೂಡ ನೀರ ಇಲ್ಲಿ ಇಲ್ಲ. ಅದಕ್ಕೆ ನಮ್ಗೆ ಬಹಳ ಕಷ್ಟ ಆಗಿದೆ. ಇದಕ್ಕೆ ಅನಿವಾರ್ಯ ನಾವು ಹೋರಾಟ ಮಾಡಬೇಕಾದಾಗ 5 ನದಿ ಹರಿದಿದ್ದಾವೆ. ಪಂಚನದಿಗಳ ಬೀಡು 2ನೇ ಪಂಜಾಬ್ ತಿಕ್ಕೊಂಡು ಕೇವಲ ಅದು ಹೇಳ್ಕೊಳಕ್ ಮಾತ್ರ, ಇದು ಹೇಳ್ಕೊಳಕ ಬಹಳ ಚಂದ ಅನಿಸ್ತದ. ಬೇರೆ ರಾಜ್ಯದ ನೋಡಿದ್ರೆ ಏನಪ್ಪಾ, ಬಿಜಾಪುರ ಜಿಲ್ಲೆ ಸಮೃದ್ಧಿ ನಾಡು, 5 ನದಿ ಹರಿದಾವು, ಏನು ಇಲ್ಲ, ಕುಡಿಲಕ್ಕೆ ನೀರಿಲ್ರಿ ಪುಣ್ಯಾತ್ಮರೇ. ಇನ್ನೂ 5 ಕಿಲೋಮೀಟರ್ ಹೋಗಿ ಕೊಡ ಹೊತ್ಕೊಂಡು ನೀರು ತರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 8 ಜನ ಶಾಸಕರು, ಅದರಲ್ಲಿ 2 ಸಚಿವರು ಇದೀರಿ, ಒಬ್ಬ ಸಂಸದ. ನಾಚಿಕೆ ಬರ್ಬೇಕು, ನಾಚಿಕೆ ನಿಮಗ. ಚುನಾವಣೆ ಬಂದಾಗ ನಾಟಕ ಮಾಡ್ಕೋತ ಎಲ್ಲಾ ಪಕ್ಷದವರು ಹಸಿರು ಶಾಲೆ ಹಾಕೊಂಡು ನಾವು ರೈತ ಪರ ಅದೇವು. ರೈತ ಪರ ಇದ್ರೆ ಇಲ್ತಾನೆ ಯಾಕಪ್ಪ ರೈತರಿಗೆ ನೀವು ಸಹಾಯ ಹೊಡಿತಿದ್ರಿ? ದಿನನಿತ್ಯ ಆತ್ಮಹತ್ಯೆ ಮಾಡ್ಕೋತಾರ ರೈತರು ಸಾಲದಿಂದಾಗಿ. ಮಾತ್ರ ರೈತರ ಹೆಸರು ಹೇಳ್ತೀರಿ. ಎಲ್ಲ ಬಿಡಿ, ನಿಮ್ ಪುಟಾಟಿಗಳು ಗೊತ್ತದಾವು. ನಮ್ಗೆ ಈಗೇನದ, ನಮ್ ಲಕ್ಷಾಂತರ ಎಕರೆ ಜಮೀನು ಕಳ್ಕೊಂಡು ಮನೆಗಳನ್ನ ಬಿಟ್ಟು ನಿರಾಶ್ರಿತರಾಗಿ ಇವತ್ತು ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ರೈತರು. ನಮಗೆ ಕೇಳ್ದ ನೀರು ಕೊಡಂಗಿಲ್ಲ ನೀವು ಅಂತ ಹೇಳಿ ನೆಪ ಹೇಳ್ತೀರಿ. ಎ ಸ್ಕೀಮ ಬಿ ಸ್ಕೀಮ್ ಅಂತ ತಿಳ್ಕೊಂಡು, ಅಪ್ಪ ನಮ್ಮ ಸ್ಕೀಮ್ಗಳು ಗೊತ್ತಿಲ್ಲ, ನೀವು ಬೇಕಾದ್ರೆ ಜಡ್ತನ ಮಾಡ್ಕೋರಿ. ನಮಗ್ ಕೇಳಿದಾಗ ATM ತರ ನೀರು ಕೊಡಬೇಕು. ATM ಅಂದ್ರೆ ಎನಿ ಟೈಮ್ ಮನಿ. ನೀವು ರಾತ್ರಿ 12 ಗಂಟೆಗೆ ಹೋದ್ರು ಸಹಿತ ನೀವು ಕಾರ್ಡ್ ಹಾಕಿ ರೊಕ್ಕ ಬರ್ತದಲ್ಲ, ಹಾಗೆ ರೈತರು ಕೃಷಿಗಾಗಲಿ ಎದಕ್ಕೆ ಆಗಲಿ ನೀರು ಕೇಳಿದಾಗ ತಕ್ಷಣ ನೀರು ಕೊಡುವಂತ ಕೆಲಸ ಮಾಡಬೇಕು. ನೀರು ಕೊಟ್ರೆ ಮಾತ್ರ ನಮ್ಮ ಜಿಲ್ಲೆಯ ಜನರು ಏನು ತ್ಯಾಗ ಮಾಡಿದಾರೆ ಭೂಮಿ ಕಳ್ಕೊಂಡು ಅದಕ್ಕೆ ಸಾರ್ಥಕ ಆಗ್ತದೆ. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಕಾಲುವೆ ಕಾಮಗಾರಿ ಅರ್ಧಕ್ಕೆ ಹೋಯ್ತು, ಶಾಖಾ ಕಾಲುವೆ ಇರಬಹುದು, ವಿತರಣಾ ಕಾಲುವೆ ಇರಬಹುದು, ಆ ಕಾಲುವೆಗೆ ಕಾಮಗಾರಿಗಳನ್ನ ತುರ್ತಾಗಿ ಮುಗಿಸುವಂತ ಕೆಲಸ ಮಾಡಬೇಕು. ಇಲ್ಲೇ ಇದ್ರೆ ನಾವು ಮುಂಬರ್ತಕ್ಕಂಥ ದಿನಗಳಲ್ಲಿ KPGNL ಕಚೇರಿಯನ್ನ ಬೀಗ ಹಾಕ್ಬೇಕಾಗ್ತದೆ. ಏನು ಕೆಲಸ ಇಲ್ಲ ನಿಮ್ಮದು, ಸುಮ್ಮನೆ ಪಗಾರ ತಗೋತೀರಿ ತಿಂಗಳ. ರೈತರ ಕೆಲಸ ಬಸವನ ಬಾಗೇವಾಡಿ ತಾಲೂಕಿನಾಗ ಹೂವಿನಪ್ಪರಿಗೆ ಹೋಬಳಿಯಲ್ಲಿ ಬರುವಂತ ಸಂಕನಾಳ ಶಾಖಾ ಕಾಲುವೆಯಲ್ಲಿ ಬರುವಂತ ಆ ಶಾಖಾ ಕಾಲುವೆ ನೀರು ಬರ್ತಾವ ಅಂತೇಳಿ ರೈತರು ನಂಬಿ 1,000 ಎಕರೆ ಕಬ್ಬು ಹಚ್ಚಾರ. 1,000 ಎಕರೆ ಕಬ್ಬು ಇವತ್ತಿನ ದಿನ ಒಣಗಾಕತ್ತೇವು. ಅದ್ರ ಲುಕ್ಷಾನ್ ಯಾರು ಕೊಡ್ತಾರ್ರಿ? ಇವ್ರು ಏನಾರ ಕೊಡ್ತಾರ? ಸರ್ಕಾರ ಏನಾರ ಕೊಡ್ತೈತ್ಯಾ? ನಾಳೆಗೆ 1 ವರ್ಷ ಮಟ್ಟ ನಂಬಿದಂತ ಪೀಕ್ ಅದು. ನಮ್ಮ ರೈತರು ಅದು ಏನಾರ ಹಾಳಾಗಿ ಹೋಯ್ತಂದ್ರ ನಮ್ಮ ರೈತರು ಉರ್ಲಾಕೊಂಡು ಸಾಯ್ತಾರ, ಎಣ್ಣೆ ಕುಡು ಸಾಯ್ತಾರ. ಯಾಕೆ ಸಾಯ್ತಾರ ಅಂದ್ರ ಅವ್ರ ಹತ್ರ ಈಗ ಸಾಲ ಸೂಲ ಮಾಡಿ ಕಬ್ಬು ಹಚ್ಚಾರ. ಹಲವಾರು ದ್ರಾಕ್ಷಿ ಬೆಳೆಗಳು, ಉಳ್ಳಿಗಡ್ಡಿ ಬೆಳೆದಾರ. ಉಳ್ಳಿಗಡ್ಡಿ ಬೆಳೆದರು, ಉಳ್ಳಿಗಡ್ಡಿ ಬರೀ 500, 400, 300 ಬರೀ ಹೊಲ ಕೆಲಸ ಮಾಡಿದವ್ರು ಪಗಾರ ಆಗಲ್ರಿ. ಏನು ಕೊಡ್ಬೇಕು ರೈತರು? ಹಿಂಗಾಗಿ ನಮ್ಮ ರೈತರು ಮತ್ತು ಮುಂದೆ ಅವ್ರ ಮಕ್ಕಳ ಮದುವೆ ಯಾವಾರ ಬಂದು ಅಂದ್ರ ತೆಗೆದು ಹಾಕಕ್ಕೆ ದುಡ್ಡಿರಲ್ಲ, ಸಾಲ ಮಾಡಿರ್ತಾರ, ಬ್ಯಾಂಕ್ನ್ಯಾಗ ಸಾಲ ಮಾಡಿರ್ತಾರ. ಊರ್ ಮನಿ ಒಳಗ ಯಾರೋ ಶ್ರೀಮಂತರ ಹತ್ರ ಸಾಲ ತಗೊಂಡಿರ್ತಾರ,
ಅವ್ರ ಕಿರುಕುಳ ಮತ್ತು ಬ್ಯಾಂಕ್ನವ್ರ ಕಿರುಕುಳ ಸಾಲದೇನೆ ನೇಣು ಹಾಕೊಂಡು ಎಣ್ಣೆ ಕುಡಿದು ಸಾಯ್ತಾರ. ಉಳ್ಕೊಂಡವ್ರು ಬಂದು ಇಲ್ಲಿ ಮಾಡಿದ್ದಕ್ಕೇ ಕೆಲಸಗಳು ಸ್ಟಾರ್ಟ್ ಆದವು. ಟೆಂಡರ್ ಕರೆದು ಕ್ಯಾನ್ಸಲ್ ಆಗಿತ್ತು, ಮತ್ತು ಮರು ಟೆಂಡರ್ ಕರೆದ್ಬಿಟ್ಟು ಟೆಂಡರ್ ಫಿಕ್ಸ್ ಆಗಿದೆ. ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಇವರು ರೈತರು ಕೂಡ ಸಹಕಾರ ಮಾಡ್ತೀವಿ ಸರ್, ಈ ಕೆಲಸ ಶುರು ಮಾಡಿಸ್ಬಿಡ್ರಿ ಅಂತಲೂ ಮಾತಾಡಿದ್ರು ಪಾಪ. ಎಲ್ಲರೂ ಅದ್ರ ಪ್ರಕಾರ ಏಜೆನ್ಸಿನೂ ಫಿಕ್ಸ್ ಆಯಿತು. ಆ್ಯಂಡ್ ಕೆಲಸ ಶುರು ಮಾಡೋ ಟೈಮಲ್ಲಿ ಸ್ವಲ್ಪ ರೈತರೆಲ್ಲ ಏನು ಮಾಡಿದ್ರು, ಸರ್ ನಮ್ಗೆ ಅಟ್ಲೀಸ್ಟ್ ನೋಟಿಸರ ನಮ್ಗೆ ಸರ್ವ್ ಮಾಡಿ ಸರ್, ನಮ್ಗೆ ಮಾಡ್ತೀವಿ ಅಂದ್ರೆ ನಾವು ನೋಟಿಸನ್ನು ಸರ್ವ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ನಮ್ಗೆ MD ಆಫೀಸ್ಗೂ ನಾವು ಜನವರಿಗೆ ಕಳಿಸ್ಬಿಟ್ಟಿವಿ. 11 ತಿಂಗಳ ನಾವು ಕಳಿಸಿದ್ವಿ. ಜನವರಿ MD ಆಫೀಸಿಂದ ಅಪ್ರೂವಲ್ ಆಗಿ ಇದಕ್ಕೆ MD ಆಫೀಸ್ ರೆಕಮೆಂಡ್ ಆಗಿ ನಮ್ಮ SLO ಬಂದುಬಿಟ್ಟಿದೆ. ಹಾಗೆ ಲ್ಯಾಂಡ್ ಅಕ್ವಿಷನಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಹತ್ರ ನಮ್ಮ ಹತ್ರ ಪ್ರಪೋಸಲ್ಸ್ ಇದ್ದಾವೆ. ಟೋಟಲ್ 15 ವಿಲೇಜಸಲ್ಲಿ 11 ವಿಲೇಜಸ್ ಪ್ರಪೋಸಲ್ ಆಗಲಿ ರೆಡಿ ಆಗ್ತಾ ಇದ್ದಾವೆ. ಅವರು 15 ಡೇಸಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಯಾಕೆ ಪೇಮೆಂಟ್ ಬಗ್ಗೆನೂ ಸರ್ಕಾರ ಅಮೌಂಟ್ ಕೊಟ್ಟಿದ್ದಾರೆ ಅವರಿಗೆ, MDನೂ ಅಪ್ರೂವ್ ಕೊಟ್ಟಿದ್ದಾರೆ. 15 ಡೇಸಲ್ಲಿ ಅವನು 11 ಆಗಿಗಳು ಫಸ್ಟ್ ಪ್ರಯಾರಿಟೇಬಲ್ ಮಾಡಿ ಕೊಟ್ಟಿದ್ದಾರೆ. ಅವನಂತ ನಿಮಗೆ ಪೇಮೆಂಟ್ ಅಂತ ನೋಟಿಸ್ ಇಶ್ಯೂ ಮಾಡ್ತಾರೆ.